ನೇತ್ರಾವತಿ ತೀರದಲ್ಲಿ ಸಿಕ್ಕಿರುವ 25 ಮೂಳೆಗಳು ಯಾರದ್ದು? ಗುರುತು ಪತ್ತೆಗೆ ಎಸ್ಐಟಿ ಎಫ್ಎಸ್ಎಲ್ ತನಿಖೆ. 1ನೇ ಸ್ಪಾಟ್ನಲ್ಲಿ ಸಿಕ್ಕ ದಾಖಲೆಗಳ ಸತ್ಯ ಬಯಲು. ಧರ್ಮಸ್ಥಳದಲ್ಲಿ ದೂರುದಾರ ಗುರುತಿಸಿದ್ದ 7-8ನೇ ಪಾಯಿಂಟ್ಗಳಲ್ಲಿ ಏನೂ ಸಿಗಲಿಲ್ಲ. ನಾಳೆ 9ರಿಂದ 12ನೇ ಪಾಯಿಂಟ್ವರೆಗೂ ಶೋಧ. ಕುತೂಹಲ ಹೆಚ್ಚಿಸಿದ ಪಾಯಿಂಟ್ ನಂಬರ್ 13. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಶಿಕ್ಷೆ ಪ್ರಕಟ. ಮೌನಕ್ಕೆ ಶರಣಾದ ತಂದೆ ರೇವಣ್ಣ, ತಾಯಿ ಭವಾನಿ. ವಿವಾದಿತ ಪೋಸ್ಟ್ ಖಂಡಿಸಿ ಮಸೀದಿಗೆ ಲಗ್ಗೆ. ಹನುಮಾನ್ ಧ್ವಜ ಹಾರಿಸಿ ಮಸೀದಿ ಕಳವಲು ಯತ್ನ. ಉದ್ವಿಗ್ನವಾದ ಪುಣೆ. ಲಾಠಿ ಚಾರ್ಜ್ ನಡೆಸಿ ಹತೋಟಿಗೆ ತಂದ ಪೊಲೀಸರು. ಒಳ ಮೀಸಲಾತಿಗಾಗಿ ಮಾದಿಗ ಸಮುದಾಯ ಪ್ರತಿಭಟನೆ. ಹುಬ್ಬಳ್ಳಿ, ಗದಗ, ದೇವನಹಳ್ಳಿಯಲ್ಲಿ ಅರೆಬೆತ್ತಲೆ ಪ್ರೊಟೆಸ್ಟ್. ಚಿಕ್ಕಬಳ್ಳಾಪುರದಲ್ಲಿ ಭಾರೀ ಹೈಡ್ರಾಮಾ.